ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಆಧಾರ್ ಕಾರ್ಡ್ ಯಾಕೆ, ಅಂದರೆ ಆಧಾರ್ ಲಿಂಕ್ ಯಾಕೆ? ಕಾಂಗ್ರೆಸ್ನ ದ್ವಂದ್ವ ನೀತಿ ಇದೀಗ ಬಯಲಾಗಿದೆ. ಬಿಜೆಪಿಯ ಮಹತ್ವಾಕಾಂಕ್ಷಿಯ ಯೋಜನೆಗೆ ಜೈ ಎಂದು ಬಿಟ್ಟಂತ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಒಂದು ಕಡೆ ಇಡೀ ರಾಷ್ಟ್ರಾದ್ಯಂತ ಮತಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಅದನ್ನು SIR ಎನ್ನುವ ಹೆಸರಿನಲ್ಲಿ ಕರೆಯಲಾಗುತ್ತೆ, ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಆ ಬಿಜೆಪಿಯ ಮಹತ್ವಾಕಾಂಕ್ಷೆಯ ಈ ಮತಪಟ್ಟಿಯ ಪರಿಷ್ಕರಣೆಯ ಯೋಜನೆಯನ್ನು ಸಾರಾಸಗಟಾಗಿ ಯಾವುದೇ ಮುಲಾಜಿಲ್ಲದೆ ಕಾಂಗ್ರೆಸ್ ಪಕ್ಷ ಅದನ್ನು ವಿರೋಧ ಮಾಡ್ತಾನೇ ಇದೆ. ಮತ್ತು ಅದೊಂಥರ ವೋಟ್ ಚೋರಿ ಎನ್ನುವಂಥ ಹೆಸರಿನಲ್ಲಿ ಬಿಜೆಪಿಯ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕಾಂಗ್ರೆಸ್ ವಿರೋಧ ಮಾಡ್ತಾನೆ ಬಂದಿದೆ. ಅದು ಪಶ್ಚಿಮ ಬಂಗಾಳ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯದಲ್ಲಾಗಿರ್ಬೋದು. ಆದರೆ ಇದೀಗ ಆ ಮತಪಟ್ಟಿಯ ಪರಿಷ್ಕರಣೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಮತ್ತು ಕರ್ನಾಟಕದಲ್ಲಿ ಇವತ್ತಿನಿಂದ SIR ಕಾರ್ಯ ಮಾಡ್ತಾ ಇದೆ. ಅಂದರೆ ಕರ್ನಾಟಕದ ಜನತೆಯ ಮತಪಟ್ಟಿಯ ಪರಿಷ್ಕರಣೆಯನ್ನು ಚುನಾವಣಾ ಆಯೋಗ BLOಗಳ ಮುಖಾಂತರ ಕರ್ನಾಟಕದಲ್ಲಿ ಇದೀಗ ಮತಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರು ಮತ್ತು ಎಡಪಂಥಿಯವರು ಕೆಲವೊಬ್ಬರು ಈ ಮತಪಟ್ಟಿಯ ಪರಿಷ್ಕರಣೆಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದು ಒಂದು ಹಂತ. ಇನ್ನು ಎರಡನೇದಾಗಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡಲು ಅಥವಾ ಅಧಿಕಾರಕ್ಕೆ ಬರಲಿಕ್ಕೆ ಮುಖ್ಯವಾದಂಥ ಒಂದು ಹೆಜ್ಜೆ ಅಂದರೆ ಅದು 2023 ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತಾನು ಕೊಟ್ಟಂಥ ಭರವಸೆಯನ್ನು ಈಡೇರಿಸಿದ್ದು. ಮತ್ತು ಆ ಭರವಸೆ ಅಂದರೆ ಪಂಚ ಗ್ಯಾರಂಟಿ. ಅದರಲ್ಲೂ ಮುಖ್ಯವಾಗಿ ಈ ಗೃಹಲಕ್ಷ್ಮಿ ಯೋಜನೆ ಎನ್ನುವುದು ಇಡೀ ನಮ್ಮ ರಾಜ್ಯದ ಮಹಿಳೆಯರ ಪಾಲಿನ ಒಂದು ಜೀವನವನ್ನು ನಡೆಸಲಿಕ್ಕೆ ಪ್ರತಿ ತಿಂಗಳು 2,000 ಕೊಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆ ಇತ್ತಲ್ಲ. ಪ್ರತಿ ಯಜಮಾನಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು. ಮತ್ತು ಮನೆಯಲ್ಲಿದ್ದ ಎಲ್ಲರೂ ಕೂಡ ಇಲ್ಲ, ನನ್ನ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು 2,000 ಕೊಡ್ತಾರೆ ಸರ್ಕಾರ, ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕೆನ್ನುವಂಥ ಒಂದು ಇಚ್ಛೆಯಿಂದ ಮತ ಹಾಕಿ 135 ಅಥವಾ 136 ಸೀಟನ್ನು ಗೆಲ್ಲಿಸಿ ಇತಿಹಾಸದಲ್ಲಿ ಎಲ್ಲೂ ಕಂಡು ಕೇಳರಿದಂಥ ಒಂದು ವಿಜಯವನ್ನು ಸಾಧಿಸಿತು ಇದೇ ಕಾಂಗ್ರೆಸ್ ಪಕ್ಷ. ಅದಾದ ನಂತರ ಹೇಳಿದಂತೆ ತನ್ನ ಮಾತನ್ನು ಕೂಡ ಈಡೇರಿಸಿತು. ಆದರೆ ಕೊಡುವಾಗ ಅಥವಾ ಯಾವಾಗ ಚುನಾವಣಾ ಪ್ರಣಾಳಿಕೆಯಲ್ಲಾಗಲಿ ಅಥವಾ ಆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆಯನ್ನು ಈಡೇರಿಸುವಂಥ ಹಂತದಲ್ಲೂ ಕೂಡ ಎಲ್ಲೂ ಕೂಡ ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡ್ತೇವೆ ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಸಾಕು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಸಾಕು ಎನ್ನುವಂಥ ಅಥವಾ ಬಿಲೋ ದ ಪೋವರ್ಟಿ ಲೈನ್ ಎನ್ನುವಂಥ ಒಂದೇ ಒಂದು ಮಾತನ್ನು ಹೇಳಿ ಆ ಒಂದು ಹಣವನ್ನು ಕೂಡ ಮನೆಯ ಯಜಮಾನಿಗೆ ಸಂದಾಯ ಮಾಡ್ತಾ ಇತ್ತು. ಆದರೆ ಯಾವಾಗ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದ್ರಲ್ಲ, ಆಗ ಈ ಎಲ್ಲವನ್ನು ಕೂಡ ಪಂಚ ಗ್ಯಾರಂಟಿ ಹಣ ಮಿಸ್ಯೂಸ್ ಆಗ್ತಾ ಇದೆ. ಸಾವಿರಾರು ಕೋಟಿ ಹಣ ಬೇರೆಯವರಿಗೆ ಹೋಗ್ತಿದೆ, ಸತ್ತವ್ರ ಹೆಸರಿಗೆ ಹೋಗ್ತದೆ ಎನ್ನುವಂಥ ಒಂದು ಪರಿಷ್ಕರಣೆ ಮಾಡುವಂಥ ಹಂತಕ್ಕೆ ಹೋಯಿತು. ಮತ್ತು ಯಾವ ಹಂತದಲ್ಲಿ ಪರಿಷ್ಕರಣೆ ಅಂದರೆ, ಯಜಮಾನಿ ತೀರಿಕೊಂಡಿರ್ತಾರೆ, ಈಗಲೂ ಕೂಡ ಹಣ ಹೋಗ್ತಾ ಇದೆ. ಕೆಲವೊಬ್ಬರಿಗೆ ಒಂದೇ ಅಕೌಂಟಿಗೆ 4 ಬಾರಿ ಹಣ ಹೋಗಿದೆ. ಹೀಗಾಗಿ ಕೆಲವೊಂದು ಹಂತದಲ್ಲಿ ನಾವು ಪರಿಷ್ಕರಣೆ ಮಾಡಬೇಕೆನ್ನುವಂಥ ಒಂದು ಮಾತನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಇದೇ ಡಿ.ಕೆ. ಶಿವಕುಮಾರ್ ಅವರು ಅನೌನ್ಸನ್ನು ಮಾಡಿದರು. ಇದು ಎರಡನೇ ಹಂತ. ಆದರೆ ಈಗ ಪರಿಷ್ಕರಣೆ ಮಾಡಬೇಕಾಗಿದ್ದಂಥ ಗೃಹಲಕ್ಷ್ಮಿ ಹಣ ನೋಡಿ, ಒಬ್ಬ ಮನೆಯಲ್ಲಿ ಒಂದು ಯಜಮಾನಿ ತೀರ್ಕೊಂಡಿರ್ತಾರೆ, ಅವ್ರಿಗೆ ಹಣ ಹೋಗಬಾರ್ದಲ್ಲ, ಅದನ್ನು ಪರಿಷ್ಕರಣೆ ಮಾಡಬೇಕಿತ್ತು. ಅದಾದ ನಂತರ ಆ ಒಂದು ಡೆತ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಅದನ್ನು ಪರಿಷ್ಕರಣೆ ಮಾಡಿ ಎರಡನೇ ಯಜಮಾನಿಗೆ ಹಣ ಕೊಟ್ಟಿದ್ರೆ ಅದು ಒಂದು ಗ್ಯಾರಂಟಿ ಯೋಜನೆಯ ಒಂದು ಫಲಾನುಭವಿಗೆ ಹೋಗಬೇಕಾದಂಥ ಒಂದು ಕರ್ತವ್ಯ ಮತ್ತು ಅದೊಂದು ರೀತಿ. ಆದರೆ ಇದೀಗ ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ ಅಂದರೆ, ಎಸ್ ಕೋರ್ಸ್ ನಾವು ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡ್ತೇವೆ. ಅದರಲ್ಲಿ ಏನು ಬೇಕು, ಗ್ಯಾರಂಟಿ ಯೋಜನೆ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಮಾಡುವಾಗ ಸರ್ಕಾರಕ್ಕೆ ಬೇಕಾಗಿದ್ದು ಒಂದು ರೇಷನ್ ಕಾರ್ಡ್ನ ಒಂದು ಗುರುತಿನ ಚೀಟಿ ಬೇಕಾಗತ್ತೆ. ಎರಡನೇದಾಗಿ ಆ ಯಜಮಾನಿಯ ಒಂದು ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಬೇಕಾಗತ್ತೆ ಮತ್ತು ಅದಕ್ಕೆ KYC ಕೂಡ ಬೇಕಾಗತ್ತೆ. ಆದರೆ ಈ ರೇಷನ್ ಗುರುತಿನ ಚೀಟಿಯ ಜೊತೆಗೆ ಫೋನ್ ನಂಬರ್ ಜೊತೆಗೆ ಬ್ಯಾಂಕ್ ಅಕೌಂಟ್ನ ಜೊತೆಗೆ ಸರ್ಕಾರ ಕೇಳ್ತಾ ಇದೆ ವೋಟರ್ ID ಕೂಡ ಬೇಕಾಗತ್ತೆ, ಆಧಾರ್ ಲಿಂಕ್ ಕೂಡ ಬೇಕಾಗತ್ತೆ. ಯಾಕೆ ಬೇಕು ಆಧಾರ್ ಲಿಂಕ್, ಯಾಕೆ ಬೇಕು ವೋಟರ್ ID? ಓಕೆ, ಆಧಾರ್ ಲಿಂಕ್ನಿಂದ ನಿಮಗೆ ಬೇರೆ ಬೇರೆ ಅಕೌಂಟನ್ನು ಆಕ್ಸೆಸ್ ಮಾಡ್ಬೋದು ಅಥವಾ ಬೇರೆ ಎಕ್ಸ್ಟ್ರಾ ಅಕೌಂಟ್ ಇದೆಯಾ, ಓಕೆ. ಆದರೆ ವೋಟರ್ ID ಯಾಕೆ ಬೇಕು?
ಇದಕ್ಕೂ SIRಗೂ ಏನು ಸಂಬಂಧ? BJPಯ ಮಹತ್ವಾಕಾಂಕ್ಷಿ ಯೋಜನೆ ಮುಖಾಂತರ ಕೆಲವೊಂದು ವೋಟರ್ ಐಡಿಯನ್ನು ಡಿಲೀಟ್ ಮಾಡಬೇಕು ಮತ್ತು ಈ ಅಲ್ಪಸಂಖ್ಯಾತರ ವೋಟರ್ ಐಡಿಯನ್ನು ಡಿಲೀಟ್ ಮಾಡಿ ನಾವು ವಿಜಯವನ್ನು ಸಾಧಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ ಎನ್ನುವಂಥ ಆರೋಪವನ್ನು ಮಾಡಿದವರೇ ಕಾಂಗ್ರೆಸ್ನವರು. SIRನ್ನು ವಿರೋಧ ಮಾಡಿದವರೇ ಕಾಂಗ್ರೆಸ್ನವರು. ಅಲ್ಪಸಂಖ್ಯಾತರ ಮತವನ್ನು ಡಿಲೀಟ್ ಮಾಡಿ ಸರಿಸುಮಾರು 1 ಕೋಟಿ ಅಥವಾ 70 ಲಕ್ಷ ಕರ್ನಾಟಕದಲ್ಲಿ ವೋಟರ್ನ ಡಿಲೀಟ್ ಮಾಡುತ್ತೆ ಎನ್ನುವಂಥ ಆಪಾದನೆ ಮಾಡಿ ಆರೋಪವನ್ನು ಹೊರಿಸ್ತಾರೆ ಕಾಂಗ್ರೆಸ್ನವರು. ಈಗ ಹೇಳ್ತಾರೆ ಕಾಂಗ್ರೆಸ್ನವರು ಅಥವಾ DK ಶಿವಕುಮಾರ್ ಸರ್ಕಾರ, ನೀವು SIRನಲ್ಲಿ ಪಾಲ್ಗೊಳ್ಳಬೇಕು, SIRನಲ್ಲಿ ನೀವು ವೋಟರ್ ಐಡಿಯನ್ನು ರಕ್ಷಣೆ ಮಾಡ್ಕೊಳ್ಬೇಕು, ನೀವು SIRನಲ್ಲಿ ಪಾಲ್ಗೊಂಡು ನಿಮ್ಮ ಡಾಕ್ಯುಮೆಂಟನ್ನು ಕೊಡಬೇಕು ಮತ್ತು ನೀವು ಆ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಬೇಕು. ಒಂದು ವೇಳೆ ಈ SIRನಲ್ಲಿ ನೀವು ಮತಪಟ್ಟಿಯಿಂದ ಡಿಲೀಟ್ ಆಗಿಬಿಟ್ರೆ, ಈ ಮತಪಟ್ಟಿಯಿಂದ ಡಿಲೀಟ್ ಆಗಿಬಿಟ್ರೆ ನಿಮಗೆ ಈ ಗ್ಯಾರಂಟಿ ಹಣ ಹೋಗಲ್ಲ, ಈ ಗ್ಯಾರಂಟಿ ಯೋಜನೆಯಲ್ಲಿ ನೀವು ಫಲಾನುಭವಿ ಆಗಲ್ಲ ಎನ್ನುವಂಥ ನಿರ್ಧಾರವನ್ನು ಪ್ರತಿದಿನ ಈಗ ನೀವು ಪ್ರಕಟ ಮಾಡ್ತಾ ಇದ್ದೀರಿ. ಮತ್ತು ಇವತ್ತು ಕೂಡ DK ಶಿವಕುಮಾರ್ ಅವರು SIRನಲ್ಲಿ ಪಾಲ್ಗೊಂಡು SIRನ ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, SIRನಲ್ಲಿ ನಡೀತಾ ಇದೆ, ನೀವು ಮತಪಟ್ಟಿಯ ಪರಿಷ್ಕರಣೆ ಆಗ್ತಿದೆ, ಒಂದು ಒಳ್ಳೆಯ ಕಾರ್ಯ. ನೀವು ಕೂಡ ಸ್ವಂತವಾಗಿ ಮೊಬೈಲ್ನಲ್ಲಿ SIR ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು SIRನಲ್ಲಿ ಪಾಲ್ಗೊಳ್ಳಿ. ನಾನು ಕೂಡ ಈಗ ಪಾಲ್ಗೊಂಡಿದ್ದೇನೆ ಮತ್ತು ನಾನು ಫಾರ್ಮನ್ನು ಫಿಲ್ಅಪ್ ಮಾಡಿ ನನ್ನ ಮತ ಚೀಟಿ ಇದೀಗ ಊರ್ಜಿತವಾಗಿದೆ. ಕೆಲವು ದಿನಗಳಲ್ಲಿ ಅದು ಮತ್ತೆ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಹಾಗಾಗಿ ನಾನು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಅಥವಾ ಚುನಾವಣಾ ಆಯೋಗ ಮಾಡ್ತಾ ಇರುವಂಥ ಮತಪಟ್ಟಿಯ ಪರಿಷ್ಕರಣೆ ಅಂದರೆ SIRನಲ್ಲಿ ಪಾಲ್ಗೊಂಡಿದ್ದೇನೆ. ನೀವು ಕೂಡ ಪಾಲ್ಗೊಳ್ಳಿ. ಯಾಕೆಂದರೆ ನೀವು ಪಾಲ್ಗೊಂಡು ನಿಮ್ಮ ವೋಟರ್ ಲಿಸ್ಟನ್ನು ನೀವು ಊರ್ಜಿತ ಮಾಡಿಕೊಂಡ್ರೆ, ನೀವು ಮತ ಹಾಕುವ ಹಕ್ಕನ್ನು ಮತ್ತೆ ಪಡ್ಕೊಂಡ್ರೆ ಆಗ ನಿಮಗೆ ಈ ಗ್ಯಾರಂಟಿ ಹಣ ಕೂಡ ಹೋಗುತ್ತೆ. ಇಲ್ಲ ಅಂದರೆ ನೋಡಿ, ರೇಷನ್ ಕಾರ್ಡ್ ಇದೆಯಲ್ಲ, ರೇಷನ್ ಕಾರ್ಡ್ ಮಾಡುವಾಗ ವೋಟರ್ ID ಅಥವಾ ಜಮೀನು ಪತ್ರ ಅದು ಇದು ಎಲ್ಲ ಡಾಕ್ಯುಮೆಂಟ್ಸ್ ಪಡೆದುಕೊಂಡು ಒಬ್ಬನಿಗೆ ರೇಷನ್ ಕಾರ್ಡನ್ನು ಕೊಡಲಾಗತ್ತೆ. ರೇಷನ್ ಕಾರ್ಡ್ ಕೊಡುವ ಉದ್ದೇಶ ಏನು? ಅವನು ಬಡವನಿದ್ದಾನೆ, ಅವನು BPL ಇದ್ದಾನೆ, ಅಂದರೆ ಬಡವರ ಒಂದು ಲೈನಿಂದ ಕಡಿಮೆ ಇದ್ದಾನೆ, ಅವನಿಗೆ ಊಟಕ್ಕೆ ಅಕ್ಕಿ ಬೇಕಾಗುತ್ತೆ ಅಥವಾ ಬೇರೆ ಬೇರೆ ಇನ್ಶೂರೆನ್ಸ್ ಬೇಕಾಗುತ್ತೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಒಳ್ಳೆಯ ಸೌಲಭ್ಯ ಬೇಕಾಗುತ್ತೆ. ಹೀಗಾಗಿ ಆ ಬಡವ ಬದುಕಲಿಕ್ಕೆ ಸರ್ಕಾರದ ಕಡೆಯಿಂದ ಏನು ಬೇಕಲ್ಲ ಎಲ್ಲವನ್ನೂ ಕೊಡಲಾಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಈಗ ಗ್ಯಾರಂಟಿ ಹಣವನ್ನು ಕೊಡಲಾಗುತ್ತೆ. ಅದಕ್ಕೂ ವೋಟರ್ ಐಡಿಗೂ ಓಟಿಗೂ ಒಂದು ಸಂಬಂಧ ಇಲ್ಲ. ಇಲ್ಲಿ ಪೌರತ್ವವನ್ನು ಪಡ್ಕೊಂಡವನು, ಇಲ್ಲಿನ ಒಬ್ಬ ಹಕ್ಕುದಾರ, ಇಲ್ಲಿ ಒಬ್ಬ ಜನ್ಮ ಪಡೆದವನು ಈ ಒಂದು ಹಕ್ಕನ್ನು ಪಡಲಿಕ್ಕೆ, ಸೌಲಭ್ಯವನ್ನು ಪಡಲಿಕ್ಕೆ ಹಕ್ಕುದಾರನಾಗಿರ್ತಾನೆ. ಅಂಥವನ್ನ ಒಂದು ಬೇರೆ ಬೇರೆ ಕಾರಣಕ್ಕಾಗಿ ಅಥವಾ ಅವನ ಹತ್ರ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ, ಅವನು ಬೇರೆ ಕಡೆ ಬಂದಿದ್ದಾನೆ ಅಥವಾ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಥವಾ ಅವನು SIRನಲ್ಲಿ ಪಾಲ್ಗೊಳ್ಳಿಕ್ಕೆ ಆಗಲಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಅವನ ವೋಟರ್ ID ರದ್ದಾದರೂ ಕೂಡ ನೀವು ರೇಷನ್ ಕಾರ್ಡನ್ನೇ ಇಟ್ಕೊಂಡು ಅವನಿಗೆ ಗ್ಯಾರಂಟಿ ಹಣವನ್ನು ಕೊಡಬೇಕು. ಅಥವಾ ರೇಷನ್ ಕಾರ್ಡನ್ನೇ ಗುರುತಿನ ಚೀಟಿಯಾಗಿ ಇಟ್ಕೊಂಡು ಅವನಿಗೆ ಬರುವ ಸೌಲಭ್ಯ ಅಥವಾ ಅಕ್ಕಿ ಆಗಿರ್ಬೋದು ಅಥವಾ ಗ್ಯಾರಂಟಿ ಹಣ ಆಗಿರ್ಬೋದು, ಅವನಿಗೆ ಬಸ್ಸಲ್ಲಿ ಅಡ್ಡಾಡ್ಲಿಕ್ಕೆ ಫ್ರೀ ಟಿಕೆಟ್ ಆಗಿರ್ಬೇಕು, ಎಲ್ಲವೂ ಕೊಡಬೇಕು. ಆದರೆ ಈಗ ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ ಅಂದರೆ, SIRನ ಇಡೀ ದೇಶದಾದ್ಯಂತ ರಾಹುಲ್ ಗಾಂಧಿ, ಖರ್ಗೆ, ಇಡೀ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿಕೊಂಡು ಇದೊಂದು ಕೆಟ್ಟ ಚಾಳಿ, ಈ SIR ಮುಖಾಂತರ ವಿರೋಧ ಪಕ್ಷವನ್ನು ಮುಗಿಸ್ಲಿಕ್ಕೆ BJP ಹೊರಡ್ತಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಇರುವಂಥ ಕಾಂಗ್ರೆಸ್ ಪಕ್ಷದ ಇದೇ ಮುಖ್ಯಮಂತ್ರಿ ಹೇಳ್ತಾರೆ, ನೀವು SIRನಲ್ಲಿ ಪಾಲ್ಗೊಳ್ಳಿ, SIRನಲ್ಲಿ ಪಾಲ್ಗೊಂಡು ವೋಟರ್ ಐಡಿಯನ್ನು ರಕ್ಷಣೆ ಮಾಡಿಕೊಳ್ಳಿ, ವೋಟರ್ ಐಡಿಯನ್ನು ಪಡ್ಕೊಳ್ಬೇಕು. ಯಾಕಂದರೆ ನಿಮಗೆ ಮುಂದಿನ ಹಂತದಲ್ಲಿ ವೋಟರ್ ID ಇಲ್ಲ ಅಂದರೆ ಗ್ಯಾರಂಟಿ ಹಣ ಬರಲ್ಲ, ಗ್ಯಾರಂಟಿಯ ಫಲಾನುಭವಿ ಆಗಲಿಕ್ಕಾಗಲ್ಲ ಎನ್ನುವಂಥ ಹೇಳಿಕೆ ಕೊಡೋ ಮುಖಾಂತರ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಅಥವಾ BJP ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗೆ ಜೈ ಅಂದ್ಬಿಟ್ರ ಇದೇ DK ಶಿವಕುಮಾರ್. ಇದರ ಹಿನ್ನೆಲೆ ಏನು ಎಲ್ಲವೂ ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ನೋಡಿ, 2 ಹಂತ. SIRನ ವಿರೋಧ ಮಾಡ್ತಾ ಇರುವಂಥ ಕಾಂಗ್ರೆಸ್ ಇದೀಗ SIRಗೆ ಜೈ ಅಂದಿದೆ. ಎರಡನೇದಾಗಿ ಗ್ಯಾರಂಟಿ ಹಣ ಕೊಡಬೇಕಾಗಿದ್ದು ಅಥವಾ ಗೃಹಲಕ್ಷ್ಮಿ ಹಣ ಕೊಡಬೇಕಾಗಿದ್ದು ಒಬ್ಬ BPL ಕಾರ್ಡ್ ಹೋಲ್ಡರ್ನ ಯಜಮಾನಿಗೆ. ಆ ಯಜಮಾನಿಗೆ ಯಾಕೆ ಇದೀಗ ವೋಟರ್ ಐಡಿ ಪರಿಷ್ಕರಣೆಯಲ್ಲಿ ಮತ್ತೆ ಪಾಸ್ ಆಗಬೇಕು? ಇದರ ಹಿಂದಿನ ಅರ್ಥ ಏನು? ಯಾಕೆ ವೋಟರ್ ಐಡಿ ಪಾಸ್ ಆಗಿ ಅವಳಿಗೆ ಅಂದರೆ ಈ ಯಜಮಾನಿಗೆ ಪರಿಷ್ಕರಣೆಯಾಗಿ SIRನಲ್ಲಿ ಪಾಲ್ಗೊಂಡು ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆಯಾಗಿ ವೋಟರ್ ಐಡಿ ಸಿಕ್ಕಿಲ್ಲ ಅಂದರೆ ಯಾಕೆ ನೀವು ಅವಳಿಗೆ ಗೃಹಲಕ್ಷ್ಮಿ ಹಣ ಕೊಡಲ್ಲ? ಇದರ ದ್ವಂದ್ವಾರ್ಥ ಏನು? ಈ ಮುಖಾಂತರ ಫಿಲ್ಟರ್ ಮಾಡಿ ಈಗಾಗಲೇ ನೀವು ಗ್ಯಾರಂಟಿಯ ಗೃಹಲಕ್ಷ್ಮಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ನೀವು ಯೋಜನೆಯನ್ನು ಕೈಗೊಂಡಿದ್ರಲ್ಲ, ಅಂದರೆ BPL ಕಾರ್ಡಿನ ಜೊತೆಗೆ ಗುರುತಿನ ಚೀಟಿ ಇರಬೇಕು, ವೋಟರ್ ID ಇರಬೇಕು, ಆಧಾರ್ ಲಿಂಕ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, ಇವೆಲ್ಲವನ್ನು ನಿಮಗೆ SIR ಮುಖಾಂತರ ನೀವು ಅದನ್ನು ಸಾಬೀತು ಮಾಡಲಿಕ್ಕೆ ಹೊರಡ್ತಾರೆ. SIR ಮುಖಾಂತರ ನೀವು ಕೂಡ ಗ್ಯಾರಂಟಿಯ ಒಂದು ಪರಿಷ್ಕರಣೆ ಮಾಡಲಿಕ್ಕೆ ನಿಮಗೆ SIR ಹೆಲ್ಪ್ ಆಯಿತಾ? ಅಥವಾ ಬೇರೆ ಬೇರೆ ಯೋಜನೆಗೆ ಹಣ ಕಡಿಮೆ ಬಿದ್ದ ಕಾರಣಕ್ಕಾಗಿ ಮತ್ತೆ ಈ ಗ್ಯಾರಂಟಿ ಪರಿಷ್ಕರಣೆ ಮಾಡಿ ಅಲ್ಲೊಂದು ಸ್ವಲ್ಪ ಹಣ ಉಳಿಸ್ಕೊಂಡು ಸರ್ಕಾರವನ್ನು ಮುನ್ನಡೆಸಲಿಕ್ಕೆ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರಾ? ಇದು ಕಾಂಗ್ರೆಸ್ನ ದ್ವಂದ್ವ ನೀತಿ ಅಂತ ಇದೀಗ
ದೊಡ್ಡ ಚರ್ಚೆ ಆಗ್ತಾಯಿದೆ. ನೋಡಿ, SIRನ ವಿರೋಧ ಮಾಡಿದಂಥವ್ರು ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಿ ಇದೊಂದು ವೋಟ್ ಚೋರಿ ಹಾಗೆ ಹೀಗೆ ಎಲ್ಲವನ್ನ BJP ಮೇಲೆ ಗೂಬಿ ಕೂರಿಸಂತ ಇದೇ ಕಾಂಗ್ರೆಸ್ ಇದೀಗ ದ್ವಂದ್ವ ನೀತಿ ಮುಖಾಂತರ SIRನ ಪ್ರಮೋಟ್ ಮಾಡ್ತಾ ಇದೆ. ಮತ್ತೆ ಹೇಳ್ತದೆ SIRನಲ್ಲಿ ಪಾಲ್ಗೊಳ್ಬೇಕು ಮತ್ತು ಇದು ವಿಚಾರವಾಗಿ ಎಲ್ಲರಿಗೂ ಕೂಡ ಹರಡಬೇಕು. SIRನವರು ಬರ್ತಾ ಇದ್ದಾರೆ, SIRನಲ್ಲಿ ಅಂದರೆ ಮತಪಟ್ಟಿ ಪರಿಷ್ಕರಣೆ ಆಗ್ತಿದೆ, ನೀವು ಕೂಡ ಎಚ್ಚೆತ್ತುಕೊಂಡು SIRನಲ್ಲಿ ಪಾಲ್ಗೊಳ್ಳಿ, ಆ ಮುಖಾಂತರ ನಿಮ್ಮ ವೋಟರ್ ಐಡಿಯನ್ನು ನೀವು ಪಡ್ಕೊಳ್ಬೇಕು, ಮತದಾನ ಹಕ್ಕನ್ನು ಪಡ್ಕೊಳ್ಬೇಕು. ಯಾಕಂದರೆ ನೀವು ಗ್ಯಾರಂಟಿ ಹಣ ಬೇಕಂದರೆ ನಿಮಗೆ ವೋಟರ್ ಐ ಡಿ ಇರಲೇಬೇಕೆನ್ನುವಂಥ ಒಂದು ಹೇಳಿಕೆ ಇದೆಯಲ್ಲ, ಅದು ಇದೀಗ ಕಾಂಗ್ರೆಸ್ನ ದ್ವಂದ್ವ ನೀತಿಯನ್ನು ಬಯಲು ಮಾಡಿದೆ. ನೋಡಬೇಕು ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಹೇಳಿದಂಥ ಈ SIRಗೆ ಸಪೋರ್ಟ್ ಮಾಡುವಂಥ ರೀತಿ ಕಾಂಗ್ರೆಸ್ ಅವರು ಏನಂತಾರೆ ಅಥವಾ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಮುಖಂಡರು ಏನು ಹೇಳ್ತಾರೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ದೇಶದಾದ್ಯಂತ SIRನ ವಿರೋಧ ಮಾಡಿಕೊಂಡು ಕಚ್ಚಾಡಿಕೊಂಡು ಬೀದಿಯಲ್ಲಿ ಹೋರಾಟ ಮಾಡಿ ಮೋದಿ ಸರಿ ಇಲ್ಲ, ಅಮಿತ್ ಶಾ ಸರಿ ಇಲ್ಲ, ಎಲೆಕ್ಷನ್ ಕಮಿಷನ್ನೇ ಶೋಲ್ಡ್ ಔಟ್ ಆಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇರುವಂಥ ಕಾಂಗ್ರೆಸ್ಗೆ DK ಶಿವಕುಮಾರ್ ಅವರ ಹೇಳಿಕೆಯಿಂದ ಮುಜುಗರ ಆಗುವುದಂತೂ ಸತ್ಯ. ಯಾಕಂದರೆ DK ಶಿವಕುಮಾರ್ ಈಗ ಅಂದರೆ ಪ್ರಶ್ನಾತೀತ ನಾಯಕನಾಗಿದ್ದಾನೆ. DK ಶಿವಕುಮಾರ್ ಅವರ ಜೊತೆಗಿದ್ದಂಥ ಸಿದ್ದರಾಮಯ್ಯನವರು ಸೈಡ್ ಲೈನ್ ಆಗಿದ್ದಾರೆ. ಅವರು ಎಡಪಂಥಿ ಅಥವಾ ಕಾಂಗ್ರೆಸ್ನ ಒಂದು SIRನ ವಿರೋಧ ಮಾಡ್ತಾ ಇದ್ದಂಥವ್ರು. ಆದರೆ ಇದೀಗ DK ಶಿವಕುಮಾರ್ ಯಾವುದನ್ನು ಕೂಡ ತಲೆ ಕೆಡಿಸ್ಕೋತಿಲ್ಲ. ಸರ್ಕಾರ ಏನು ಮಾಡುತ್ತೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಆ ಯೋಜನೆಯನ್ನು ಮಾತ್ರ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹೊರತು ಎಡಪಂಥೀಯರು ಏನಂತಾರೆ, ಚಿಂತಕರು ಏನಂತಾರೆ, ಅವ್ರು ಮಾಡ್ತಾರೆ ಏನಂತಾರೆ ಯಾವ್ದು ಕೂಡ ತಲೆ ಕೆಡಿಸ್ಕೋತಲ್ಲ. ನೋಡಬೇಕು ಮುಂದಿನ ದಿನಗಳಲ್ಲಿ ಈ SIRಗೆ ಜೈ ಅಂತ DK ಶಿವಕುಮಾರ್ ಅವರಿಗೆ ಏನಾದರೂ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗುತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.